ನನಗೆ ಪರ್ಸ್ನಲಿ ಮ್ಯಾಗಿ ನೂಡಲ್ಸ್ ಪಾಸ್ತಾ ಎಲ್ಲ ಇಷ್ಟ ಆಗೋದಿಲ್ಲ. ಆ್ಯಂಡ್ ನಮ್ಮಮ್ಮ ನಮಗೆ ಇದೆಲ್ಲ ಕೊಡ್ತಾನೆ ಇರಲಿಲ್ಲ, ಕೇಳಿದರೆ ಹೆಲ್ತಿಗೆ ಒಳ್ಳೆಯದಲ್ಲ ಅನ್ನೋರು. ನಾನು ನಮ್ಮಮ್ಮ ಹೇಳಿದ ಮಾತೇ ವೇದವಾಕ್ಯ ಅನ್ನೋ ಥರ ಅದನ್ನೇ ಫಾಲೋ ಮಾಡ್ತಾ ನನ್ನ ಮಕ್ಕಳು ಕೂಡ ಹೆಲ್ತಿಗೆ ಒಳ್ಳೆಯದಲ್ಲ ಈ ಮ್ಯಾಗಿ ನೂಡಲ್ಸ್ ಅಂತ ಹೇಳಿ 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 ರೂಢಿ ಮಾಡಿಸ್ಬಿಟ್ಟಿದ್ದೆ. ಆದರೆ ಈ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ನಮ್ಮ ಮಕ್ಕಳು ಯಾವ ಥರ ಟಿಫಿನ್ ಆಯಿತು ಇಲ್ಲ ಸ್ನ್ಯಾಕ್ಸ್ ಆಯಿತು ಕೇಳ್ತಾರೆ ಅನ್ನೋದು ಅವ್ರ ಫ್ರೆಂಡ್ ಅಮ್ಮ ಅವರು ಯಾವ ಥರ ಸ್ನ್ಯಾಕ್ಸು ಊಟ ಟಿಫಿನ್ ಮಾಡಿಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ನ ಮಗನಿಗೂ ಅವ್ನ ಫ್ರೆಂಡ್ ಹೇಳಿದಂತೆ ನಾನು ಮ್ಯಾಗಿ ತಿಂತೀನಿ ಅಂತ. ಅದಕ್ಕೆ ನನ್ನ ಮಗ ನನ್ನ ಹತ್ರ ಬಂದು, ಅಮ್ಮ ನನ್ನ ಫ್ರೆಂಡ್ ಮ್ಯಾಗಿ ತಿಂತಾನಂತಮ್ಮ, ಅದು ಆರೋಗ್ಯಕ್ಕೆಲ್ಲ ಒಳ್ಳೇದಲ್ಲಲ್ಲಮ್ಮ ಅಂತ ಹೇಳ್ದ. ನನಗೆ ಅವನ ಮಾತು ಕೇಳಿದ ತಕ್ಷಣ ಫುಲ್ ಖುಷಿನೇ ಆಯಿತು, ನನ್ನ ಮಗ ನನ್ನ ಮಾತನ್ನು ಕೇಳ್ತಾನೆ ಅಂತ. ಆಮೇಲೆ ಮತ್ತೆ ಅಮ್ಮ ನನಗೂ ಮ್ಯಾಗಿ ಮಾಡಿ ಕೊಡ್ತೀಯಾ ಅಂತ ಕೇಳ್ದ. ಮಕ್ಕಳು ಬೇರೆ ಏನಾದರೂ ಕೇಳಿದರೆ ನೋ ಅಂತ ಹೇಳ್ಬಿಡ್ಬೋದು, ಆದರೆ ತಿನ್ನೋ ವಿಚಾರದಲ್ಲಿ ಏನಾದರೂ ಮಾಡಿಕೊಡು ಅಂತ ಕೇಳಿದರೆ ನನಗೆ ನೋ ಅನ್ನೋಕ್ಕೆ ಮನಸ್ಸು ಬರೋದಿಲ್ಲ. ಹಂಗಂತ ನನಗೆ ಈ ಮ್ಯಾಗಿ ನೂಡಲ್ಸ್ ಎಲ್ಲ ತಿನ್ಸೋಕ್ಕೂ ಇಷ್ಟ ಆಗೋದಿಲ್ಲ. ಆ್ಯಂಡ್ ಪರ್ಸ್ನಲಿ ನನಗೆ ಮ್ಯಾಗಿನ ನೀರಲ್ಲಿ ಕುದಿಸೋದು ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಮಾಡೋದು. ಅದಕ್ಕೆ ಯೋಚನೆ ಮಾಡಿ ಆಯಿತು ಪದೇ ಪದೇ ಕೇಳಬಾರ್ದು, ಒಂದೇನಾದರೂ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಯೂಟ್ಯೂಬ್ನಲ್ಲಿ ಎಲ್ಲ ಸರ್ಚ್ ಮಾಡಿಬಿಟ್ಟು ಈ ಸ್ನ್ಯಾಕ್ಸ್ ಮಾಡೋಣ ಅಂತ ಫೈನಲ್ ಮಾಡಿದೆ. ಆ್ಯಂಡ್ ಈ ಸ್ನ್ಯಾಕ್ಸ್ ಮಾಡೋದು ಕೂಡ ತುಂಬ ಸಿಂಪಲ್ಲು. ಒಂದು ಸ್ವಲ್ಪ ಆಲೂಗಡ್ಡೆನ ಕುದಿಸಿ ತಕ್ಕೋಬೇಕು. ಅದಕ್ಕೆ ಸ್ವಲ್ಪ ಆನಿಯನ್ನು, ಕ್ಯಾರೆಟು ಮತ್ತು ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, 1-2 ಚಮಚ ಕಾರ್ನ್ಫ್ಲೋರು, 1-2 ಚಮಚ ಮೈದಾ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಿಮ್ಗೆ ಇಷ್ಟ ಆದರೆ ಮ್ಯಾಗಿ ಮಸಾಲದ ಪೌಡ್ರ್ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ಹಾಕ್ಕೊಂಡು ಕಲಿಸ್ಕೋಬೋದು. ಆಮೇಲೆ ಒಂದು ಬಟ್ಲದಲ್ಲಿ ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಟ್ಕೋಬೇಕು. ನಾನು ಮೊದಲು ಈ ಯೂಟ್ಯೂಬ್ದಲ್ಲಿ ಎಲ್ಲ ನೋಡಿದ್ನಲ್ವ, ಆ ಥರ ಎಲ್ಲ ಶೇಪ್ಸ್ ಕೊಡೋಕ್ಕೆಲ್ಲ ಟ್ರೈ ಮಾಡಿದೆ. ಬಟ್ ನನಗೆ ಅದು ಯಾವುದೂ ಸೆಟ್ ಆಗಲಿಲ್ಲ. ಒಂದು 5-10 ನಿಮಿಷ ಟೈಮ್ ತೊಗೊಂಡ್ಬಿಡ್ತು. ಆಮೇಲೆ ಇದೆಲ್ಲ ಒದ್ದಾಡೋದು ಬೇಡ ಅಂದ್ಬಿಟ್ಟು ನಾನೇ ಈ ಥರ ಚಿಕ್ಕ ಚಿಕ್ಕದು ಬಾಲ್ ಮಾಡಿ ಅದನ್ನು ಕಾರ್ನ್ಫ್ಲೋರ್ನಲ್ಲಿ ಅದ್ದಿ ಆಮೇಲೆ ಮ್ಯಾಗಿನ ಅದ್ರ ಮೇಲೆಲ್ಲ ಚೆನ್ನಾಗಿ ಕೋಟಿಂಗ್ ಮಾಡ್ತಿದ್ದೆ. ಅದಾದಮೇಲೆ ಶೇಪ್ ಕೊಡೋಕ್ಕೆ ಚೆನ್ನಾಗಿ ಬಂತು. ಆ್ಯಂಡ್ ಇದೇ ಥರ ಎಲ್ಲನೂ ಒಂದೊಂದೇ ಮಾಡಿಕೊಂಡು ಕಾದಿರೋ ಎಣ್ಣೆಯಲ್ಲಿ ಹಾಕಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ ಆ್ಯಂಡ್ ಒಳಗಡೆ ಸಾಫ್ಟಾಗಿರುತ್ತೆ. ನೀವೇನಾದರೂ ಚೀಸ್ ಲವರ್ ಆಗಿದ್ದರೆ ಈ ಪೊಟ್ಯಾಟೊ ಮಧ್ಯದಲ್ಲಿ ಸ್ವಲ್ಪ ಚೀಸ್ ಇಟ್ಕೊಂಡು ಆಮೇಲೆ ಈ ಥರ ಎಲ್ಲ ಕೋಟಿಂಗ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು, ಅದನ್ನು ಚೆನ್ನಾಗಿರುತ್ತೆ. ನನಗೆ ವೀಡಿಯೋ ಮಾಡ್ಕೊಡೋಕ್ಕೆ ಆಗಲಿಲ್ಲ. ಈಗ ಮಾಡ್ತಿದ್ದಂಗೆ ಖಾಲಿ ಆಗಿಬಿಡ್ತು. ಲಾಸ್ಟಿಗೆ ಹೆಂಗೋ ಸರ್ಕಸ್ ಮಾಡಿ ಇದೊಂದು ವೀಡಿಯೋ ಮಾಡಿಕೊಂಡೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.